ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವಾಗ ಮಾಡ್ತಿರೋ ವಿಡಿಯೋ ಏನಪ್ಪಾ ಅಂತಂದ್ರೆ, ಈ ಹೂಕೋಸಿಂದ ಏನಾದ್ರೂ ಒಂದು ಹೆಲ್ದಿ ಆಗಿರುವಂತ ಡಿಶ್ ಮಾಡ್ಬೇಕಂತ. ಸೊ ಇವಾಗ ಮೊದ್ಲಿಗೆ ಏನಂತ ಅಂದ್ರೆ, ಇಲ್ಲಿ ಬಿಸಿ ನೀರು ಇಟ್ಕೊಂಡಿದೀನಿ. ಬಿಕಾಸ್ ಇದ್ರಲ್ಲೆಲ್ಲ ಏನಾದ್ರೂ ಹುಳ ಎಲ್ಲ ಇರುತ್ತೆ. ಹಂಗಾಗಿ ಸ್ವಲ್ಪ ಬಿಸಿ ನೀರಿಗೆ ಅರಿಶಿನ ಹಾಕ್ಬಿಟ್ಟು ಇದನ್ನ ಫಸ್ಟ್ ಅದರಲ್ಲಿ ಬೇಯಿಸ್ಕೊತೀನಿ. ಈಗ ಸ್ವಲ್ಪ ಬಿಸಿ ನೀರಿಗೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಮಳ್ಳದ ಮೇಲೆ ನಾನು ಈ ಕೋಸನ್ನ ಹಾಕೋತೀನಿ ಅದ್ರೊಳಗಡೆಗೆ. ಈಗ ಇಲ್ಲಿ ಅರಿಶಿನ ಪುಡಿ ಹಾಕಿರುವಂತ ನೀರು ಮಳ್ತಾ ಇದೆ. ಸೊ ಆ ನೀರಿಗೆ ನಾನು ಇವಾಗ ಕೋಸನ್ನ ಹಾಕೋತಾ ಇದ್ದೀನಿ. ಸೊ ಕೋಸನ್ನ ನಾನು ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಳೋಣ. ಇದರಿಂದ ಏನಪ್ಪಾ ಯೂಸ್ ಅಂತ ಅಂದ್ರೆ, ಈ ತರ ಅರಿಶಿನ ನೀರಲ್ಲಿ ಬೇಯಿಸೋದ್ರಿಂದ ಅದ್ರಲ್ಲಿ ಏನಾದ್ರು ಬ್ಯಾಕ್ಟೀರಿಯಾಸ್ ಎಲ್ಲ ಏನಾದ್ರು ಇದ್ರೆ ಅದು ಕ್ಲಿಯರ್ ಆಗಿ ಹೋಗುತ್ತೆ. ಸೊ ಹಂಗಾಗಿ ಫಸ್ಟ್ ನಾವು ಕೋಸ್ನ ಅರಿಶಿನ ನೀರಲ್ಲಿ ಬೇಯಿಸ್ಕೋಬೇಕು. ಅದು ಕುದಿತಿರ್ಬೇಕಾದ್ರೆ ಮಧ್ಯ ಮಧ್ಯ ಒಂದ್ 2 ಸತಿ ಹಿಂಗೆ ಕೈ ಆಡಿಸ್ಕೋಬೇಕು. ಬಿಕಾಸ್ ಆ ನೀರಲ್ಲಿ ಎಲ್ಲಾನು ನೀಟಾಗಿ ಬೇಯಬೇಕಲ್ಲ, ಇಲ್ಲ ಅಂತಂದ್ರೆ ಎಲ್ಲ ಒಂದೇನೆ ಹೀರ್ಕೊಬಿಡುತ್ತೆ. ಹಂಗಾಗಿ ಸೊ ಇವಾಗ ಕೋಸನೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದೀನಿ. ಇವಾಗ 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದೀನಿ. ಅದ್ರ ಜೊತೆಗೆ ಅರ್ಧ ಕ್ಯಾಪ್ಸಿಕಮ್, ಅರ್ಧ ಟೊಮೆಟೊ, ಈ ಮೂರನ್ನು ಇವಾಗ ಒಗ್ಗರಣೆ ಹಾಕೋಬೇಕು. ಈಗ ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋತೀನಿ. ಜಸ್ಟ್ ಈರುಳ್ಳಿ ಮತ್ತೆ ಟೊಮೆಟೊ, ಕ್ಯಾಪ್ಸಿಕಮ್ 3 ಒಗ್ಗರಣೆ ಆಗುವಷ್ಟು ಮಾತ್ರ. ಈಗ ಎಣ್ಣೆ ಕಾಯ್ದಿದೆ, ಅದಕ್ಕೆ ಈರುಳ್ಳಿನ ಹಾಕೋತೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರ್ಕೋಬೇಕು. ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಹಾಕೊಂಡು ಹುರ್ಕೋತೀನಿ. ಬಿಕಾಸ್ ಎಲ್ಲ ಏನಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದೀನಿ. ನಾನು ಸ್ವಲ್ಪ ಕುಳ್ಳುಕಿದ್ದೀನಿ ಗೈಸ್, ಅದಕ್ಕೆ ಎಟಕ್ಕೆಲ್ಲ ಕಲ್ಲು ಹಾಕೊಂಡು ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋತೀನಿ. ಇದು ಎರಡನ್ನೂ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತೈತೆ. ಕ್ಯಾಪ್ಸಿಕಮ್ ಅಷ್ಟೇ, ಆನಿಯನ್ ಅಷ್ಟೇ, ಎಣ್ಣೆಗೆ ಹಾಕಿದ ತಕ್ಷಣ ಸ್ಮೆಲ್ ಮಸ್ತ್. ಈಗ ಅದೆರಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಸೊ ಇವಾಗ ಅದಕ್ಕೆ ಟೊಮೆಟೊ ಆಡ್ ಮಾಡ್ಕೊಳ್ಳೋಣ. ಈಗ ಏನಪ್ಪಾ ಅಂತಂದ್ರೆ, ಅದಕ್ಕೆ ಮಸಾಲೆಗಳು ನಿಮ್ಗೆ ಏನ್ ಮಸಾಲ ಇಷ್ಟ ಆಗುತ್ತೋ ಅದು. ನಾನು ಇವಾಗ ಅದಕ್ಕೆ ಧನ್ಯಾ ಅಂಡ್ ನನಗೆ ಏನೇನ್ ಮಸಾಲ ಬೇಕು ಅದನ್ನ ಆಡ್ ಮಾಡ್ಕೋತೀನಿ. ನೀವ್ ಏನ್ ಬೇಕಾದ್ರೂ ಅದಕ್ಕೆ ಆಡ್ ಮಾಡ್ಕೋಬಹುದು. ಚಕ್ಕೆ ಲವಂಗ ಅದನ್ನೆಲ್ಲ ಹಂಗೆ ಹಾಕೋ ಬದಲು ನಾವು ಅದನ್ನೆಲ್ಲ ಪೌಡರ್ ಮಾಡಿಟ್ಕೊಂಡಿದೀವಿ, ಅದನ್ನ ಇವಾಗ ಹಾಕ್ತೀನಿ. ಇದು ಚಕ್ಕೆ ಪೌಡರ್ ಸ್ವಲ್ಪ ಹಾಕೊಂತಾ ಇದೀನಿ. ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್, ಕ್ಯಾಮ್ರಾ ಸ್ವಲ್ಪ ಗಸಗಸೆ ಪೌಡರ್, ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದೀವಿ. ಅದ್ರ ಜೊತೆಗೆ ಸ್ವಲ್ಪ ಚಾಟ್ ಮಸಾಲ, ಈಗ ನಾನು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ನೀವು ಅದನ್ನ ಬೇಕಾದ್ರೆ ಚಿಲ್ಲಿನೇ ಹಾಕೋಬಹುದು, ನಾನು ಪೌಡರ್ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ನೀವು ಕೋಸಿಂದು ಬೇಯಿಸಿರಲ್ಲ, ಅಲ್ಲಿ ನಾನು ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಹಂಗಾಗಿ ಇಲ್ಲಿ ಅರಿಶಿನ ನಾನು ಯೂಸ್ ಮಾಡ್ತಿಲ್ಲ. ನೀವೇನಾದ್ರೂ ಅರಿಶಿನ ಪುಡಿಯಿಂದ ಅದನ್ನ ಬೇಯಿಸ್ಕೊಂಡಿಲ್ಲ, ಬರೀ ಬಿಸಿ ನೀರಿಂದ ಬೇಯಿಸ್ಕೊತೀರಾ ಅಂತಂದ್ರೆ ಇಲ್ಲಿ ಅರಿಶಿನ ಆಡ್ ಮಾಡ್ಕೋಬಹುದು.
ಈಗ ಇದು ಸಾಕು, ಜಸ್ಟ್ ಒಗ್ಗರಣೆ ಮಾಡ್ಕೊಂಡ್ರೆ ಸಾಕು. ಇದನ್ನ ತೀರಾ ಬೇಯಿಸೋದು ಕೂಡ ಅದು ಚೆನ್ನಾಗಿರೋದಿಲ್ಲ, ಬೇಯಿಸಿಲ್ಲ ಚೆನ್ನಾಗಿರೋದಿಲ್ಲ. ಹಂಗಾಗಿ ಸ್ವಲ್ಪ ಮೀಡಿಯಂ ಆಗಿ ಬೇಯಿಸ್ಕೋಬೇಕು. ಈ ಗೋಬಿಗೆಲ್ಲ ಬೇಯಿಸ್ತಾರಲ್ಲ ಆತರ ಬೇಯಿಸ್ಕೋಬೇಕು. ಆಕ್ಚುಲಿ ಗೋಬಿ ಮಾಡ್ಬೇಕು ಅಂತ ಇದ್ದಿದ್ದು ಗೈಸ್, ಬಟ್ ಏನಂತಂದ್ರೆ ಅದು ಬೇಗ ಮಾಡಕ್ಕಾಗಲ್ಲ, ಮತ್ತೆ ತುಂಬಾ ಪ್ರೋಸೆಸ್ ಆಗುತ್ತೆ ಅಂತ ಅನ್ಬಿಟ್ಟು ಸಿಂಪಲ್ ಆಗಿ ಏನಾಗುತ್ತೆ ಟ್ರೈ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ. ಸೊ ಕೋಸ್ನು ಕೂಡ ನಾವು ಜಾಸ್ತಿ ಬೇಯಿಸಬಾರ್ದು, ಒಂದು 45% ಅಷ್ಟೇ ಬೇಯಿಸ್ಬೇಕು. ಎಣ್ಣೆಗೆ ಹಾಕೋತೀವಲ್ಲ ಒಗ್ಗರಣೆಗೆ, ಅದ್ರಲ್ಲಿ ಸ್ವಲ್ಪ ಅದು ಫ್ರೈ ಆಗ್ಬೇಕು, ಸ್ವಲ್ಪನಾದ್ರೂ ಅಲ್ಲಿ ಕೆಲಸ ಕೊಡ್ಬೇಕು. ಇಲ್ಲ ಅಂತಂದ್ರೆ ತುಂಬಾ ಮೆತ್ತಗಾಗೋದ್ರೂ ಜಸ್ಟ್ ಹಿಂಗ್ ಬಾಯಿಗೆ ಇಟ್ಟಿದ ತಕ್ಷಣ ಕರ್ಗೋಗ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಸ್ವಲ್ಪ ಅಂದ್ರೆ ಒಂದು 45% ಅಷ್ಟೇ ಬೇಯಿಸ್ಬೇಕು. ಕಲರ್ ಅಂತೂ ಮಸ್ತ್ ಐತೆ. ಘಮ್ ಅಂತ ವಾಸನೆ ಬರ್ತೈತೆ ಗೈಸ್. ಈ ಅಂದ್ರೆ ಏನ್ ಬೇಕು ಮಸಾಲೆಗಳು, ಅದಕ್ಕಿಂತ ನಮ್ಗೆ ಏನ್ ಇಷ್ಟ ಆಗುತ್ತೆ ಆ ಮಸಾಲೆ ಎಲ್ಲ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ, ಚೆನ್ನಾಗ್ ಅನ್ಸುತ್ತೆ. ನಾನು ಆಲ್ಮೋಸ್ಟ್ ವೆಜ್ಗೂ ಕೆಲವೊಂದ್ಸಲ, ಇವತ್ತು ಹಾಕಿಲ್ಲ ನಾನು, ಕೆಲವೊಂದ್ಸಲ ಈ ಚಿಕನ್ ಮಸಾಲ, ಚಿಕನ್ ಫ್ರೈ ಅದನ್ನೆಲ್ಲ ಆಡ್ ಮಾಡ್ಕೋತೀನಿ. ಟೇಸ್ಟ್ ಮಾತ್ರ ಸಕಾಲಾಗಿರುತ್ತೆ. ಸಕಾಲ ಕಾಣ್ತೈತೆ ಅಂತ ಇದಕ್ಕೆ ಬೇಕಾದ್ರೆ ನೀವು, ನಾನು ಉಪ್ಪನ್ನ ಹೆಂಗ್ ಹಾಕೊಂಡಿದ್ದೀನಿ ಅಂತಂದ್ರೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕೊಂಡಿದ್ದೀನಿ, ಸ್ವಲ್ಪನೇ ಹಾಕೊಂಡಿರೋದು, ಬಿಕಾಸ್ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಯಾಕೆ ಅಂತ. ಇವಾಗ ನೋಡ್ಬಿಟ್ಟು ಟೇಸ್ಟ್ಗೆ ಉಪ್ಪು ಎಷ್ಟು ಬೇಕಂತ ಹಾಕೋತೀನಿ. ನೀವು ಬೇಕಾದ್ರೆ ಇವಾಗೂ ಹಾಕೋಬಹುದು, ಇಲ್ಲ ಬೇಯಿಸ್ಬೇಕಾದ್ರೂ ಹಾಕೋಬಹುದು. ಗಮ್ ಅಂತ ಐತೆ. ಟೇಸ್ಟ್ ಮಾಡ್ತೀನಿ ಗೈಸ್ ಇವಾಗ, ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ. ಬೆಂದಿರೋದ್ ಮಾತ್ರ ಕರೆಕ್ಟ್ ಆಗಿ ಬಂದಿದೆ ಗೈಸ್. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಉಪ್ಪು ಹಾಕೋಬೇಕು ಇವಾಗ. ನಾವು ಸ್ವಲ್ಪ ಜಾಸ್ತಿ ಖಾರ ತಿನ್ನೋದ್ರಿಂದ, ಎಸ್ಪೆಷಲಿ ನಾನು ತುಂಬಾ ಖಾರ ತಿನ್ನೋದ್ರಿಂದ ನನಗೆ ಇದು ಕರೆಕ್ಟ್ ಇದೆ, ಬಟ್ ಸ್ವಲ್ಪ ಸ್ಪೈಸಿ ಬೇಕು. ಸೊ ಹಂಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದೀನಿ. ಇನ್ನೊಂದು ಸ್ವಲ್ಪ ಸರ್ವ್ ಮಾಡ್ಕೋತೀನಿ. ಎಸ್ ನೋಡಿ ಗೈಸ್, ಏನ್ ಸಕಾಲ ಆಯ್ತಲ್ವಾ ನೋಡಕ್ಕೆ. ಸೊ ಇವಾಗ ಹೆಂಗಿದೆ ಅಂತ ಹೇಳೋ ಟೈಮ್. ಚೆನ್ನಾಗಿದೆ ಗೈಸ್. ನಾನು ಉಪ್ಪನ್ನು ಫುಲ್ ಬೇಯ್ಬೇಕಾದ್ರೇನೆ ಹಾಕ್ಬಿಡ್ಬೇಕಿತ್ತು, ಅವಾಗ ಇನ್ನೂ ಚೆನ್ನಾಗಿರೋದು. ಸ್ವಲ್ಪ ಇವಾಗ ಉಪ್ಪು ಇವಾಗ ಎಷ್ಟು ಹಾಕಿದ್ರು ಅದು ಸ್ವಲ್ಪ ಹಿಡಿಯೋದು ಕಡಿಮೆನೆ. ಕರೆಕ್ಟ್ ಆಗಿದೆ. ಏನಾದ್ರೂ ಒಂದ್ ಸ್ವಲ್ಪ ಕಡಿಮೆ ಅನ್ನೋದಾದ್ರೆ ಉಪ್ಪನ್ನ ಅವಾಗ್ಲೇ ಹಾಕ್ಬೇಕಾಗಿತ್ತು ಅನ್ನೋದಷ್ಟೇ ಗೈಸ್. ಚೆನ್ನಾಗಿದೆ.